ನೀವು ಹೇಳ್ದಂಗೆ ನಿಮ್ಮ ತಲೆ ಕೂಲ್ ಎಷ್ಟೈತೆ ಅಷ್ಟು ಹೋರಿ ಕಟ್ಟಿನಿ ಅಂತ ಅಂದು. ಆಗಿನ ಹೋರಿಗಳಿಗೂ ಈಗಿನ ಹೋರಿಗಳಿಗೂ ಏನು ವ್ಯತ್ಯಾಸ? ನಾನು ಹೇಳ್ತೀನಲ್ಲ, ಈಗ ಅವಾಗಿನ ಹೋರಿ ತನ್ನ ಶಕ್ತಿಯಿಂದ ಹಬ್ಬ ಮಾಡ್ತಾ ಇದ್ವು, ಈಗಿನ ಹೋರಿಗಳು ಜನರಿಂದ ಹಬ್ಬ ಮಾಡ್ತಾ ಇದ್ದಾವೆ. ಎತ್ತುಗಳು ಸಡನ್ ಆಗಿ ಭಾಳ ಸಾಯ್ತಾ ಇದ್ದಾವೆ. ಹೆಚ್ಚಾಗಿ ಹೆಂಗೆ ಅಂದ್ರೆ ಜನ ಈಗ ಒಂದೇ ಸತಿಗೆ ನಾವು ದೊಡ್ಡರಾಗಬೇಕು. ಹೌದು. ಇತ್ಲಾಗೆ ಈ ಒಂದು 3-4 ವರ್ಷ ಆಯ್ತಣ್ಣ ನಾನು ಕೇಳಪಟ್ಟಿದ್ದು. ಒಂದೊಂದು ಸತಿ ನಮ್ಮ ತಲೆಗೂ ಬಂದಿದ್ದೈತೆ, ಯಾಕಂದ್ರೆ ಸೋತ್ ಭಾಳ ಸೋತ್ ಬಿಡೋದು ನಾವು ಹಬ್ಬದಾಗೆ. ಈ ಸ್ಟಿರಾಯ್ಡು, ಇಂಜೆಕ್ಷನ್, ಟ್ಯಾಬ್ಲೆಟ್ ಇವು ಅಂದರೆ ಆಗಿನ ಕಾಲದಾಗ ಇತ್ತು, ಹೇಳಲ್ಲ ಇಲ್ಲ ಅನ್ನಲ್ಲ. ಆದರೆ ಈ ಥರ ಮೆಡಿಸಿನ್ ನಾ ಕೇಳಿರಲಿಲ್ಲ. ಏನಪ್ಪ ಹೊಟ್ಟಿಗೆ ಬಿಗಿತಿದ್ರು, ಬ್ಯಾಟ್ರಿ ಕೊಡ್ತಿದ್ರು, ಏನೇನೋ ಹಾಕ್ತಿದ್ರಂತೆ, ಇದು ಮಾಡೋರು. ಈಗ ಇಂಜೆಕ್ಷನಿಂದ ಇದು ಬಂದ್ಬಿಟ್ಟೈತಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಜನಕ್ಕೆ? ಇದೇ ನಾನು ಹೇಳೋದು, ನಾನು ಬೆಳಿಬೇಕು ಅಂದ್ರೆ ಕಷ್ಟಪಟ್ಟು ಮೇಲ್ ಬರ್ಬೇಕು. ಇವತ್ತು ನಮ್ಮ ಮಹಾರಾಜ ತೀರ್ಕಂತ ಬೇರೆ ಅಲ್ಲ, ಅದು ಯಾಕೆ ತೀರ್ಕಂತ ವಯಸ್ಸಾಗಿ ತೀರ್ಕಂತು. ಬೇರೆ ಎತ್ತುಗಳು ಎಷ್ಟೋ ಎತ್ತುಗಳು ಕಾಲೇ ಇಲ್ಲ ಓಡಾಡಕ್ಕೆ. ಇತ್ತಿತ್ಲಾಗ ಹಿಂದಿಂದಾಗೆ ಅದರ ಮೆಡಿಸಿನ್ಗಳು ಈಗ ಹೊಸ ಥರ ಫುಡ್ ಬಂದ್ಬಿಟ್ಟವೆ. ತಮಿಳ್ನಾಡು ಫುಡ್ಡು, ಇನ್ನೊಂದು ಫುಡ್ಡು, ಮತ್ತೊಂದು ಫುಡ್ಡು ಅಂತ ಅಂದು ಖರ್ಚು ಭಾಳ. ಸೊ ಅದಕ್ಕೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಏನಾರು ಒಂದು ಬೆಸ್ಟ್ ಟಿಪ್ಸ್, ಈಗ ನಾನು ಕಟ್ಟಬೇಕು, ಈಗ ನನಗೊಂದು ಟಿಪ್ಸ್ ಕೊಡ್ರಿ. ನಾನು ಹೇಳೋದು ಹೆಂಗೆ ಗೊತ್ತಾ, ಏನು ಫುಡ್ ತರೋದು ಬೇಡ, ಫುಡ್ ಹೊರಗಿನ ಫುಡ್ಡೇ ಬೇಡ. ನಾವು ಮನೆಯಲ್ಲಿ ಜೋಳ ಬೆಳಿತೀವಿ, ಹುಳ್ಳಿ ಬೆಳಿತೀವಿ, ಹೌದಾ? ನೀವು ನಂಬ್ತೀರಾ ಇದನ್ನ? ಹೋರಿಗೆ ಮಾಟ ಮಂತ್ರ ಮಾಡಿಸಿದ್ರೆ ಎಫೆಕ್ಟ್ ಆಗತ್ತೆ ಇಲ್ಲ? ಆ ಕಡೆ ಈಗ ಹೊಸದಾಗಿ ಒಂದು ಶುರು ಆಗಿತ್ತು, ಎಂದೆಂತ ದೇವ್ರನ್ನೇ ಕಟ್ ಮಾಡಿದಾರ. ಅದ ಹೌದು. ಕೆಲವೊಂದಿಷ್ಟು ಜನ ಮಂತ್ರವಿದ್ಯೆಗಳು ಕಲ್ತಾರ, ಅವೆಲ್ಲ ಮಾಡ್ತಾರ, ಮಾಡಲ್ಲ. ಓಕೆ ಅಣ್ಣ, ಈಗ ಹಾವೇರಿಯಾಗ ಹಬ್ಬ ಮಾಡಿದ್ರು ಗೊತ್ತಾ? ಲಾಸ್ಟ್ ರಾಜ NTC ಎಲ್ಲ ಹಾಕಿದ್ರು. ಹಾವೇರಿ ಹಬ್ಬ ದೊಡ್ಡ ಹಬ್ಬ, ರಾಕ್ಸ್ಟಾರ್ದವ್ರು ಇಟ್ಟಿದ್ದು. ಅವತ್ತು ನೈಟ್ ನೀವೇ ರೆಡಿ ಮಾಡಿದ್ದ ಕಡ? ನಾನು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡೆ ಅಂದ್ರೆ, ಕೆಲವೊಂದಿಷ್ಟು ಹಬ್ಬದಲ್ಲಿ ನಡೆಯೋದು ನೋಡಿದ್ವಿ. ಹೆಂಗೆ ಅಂದ್ರೆ, ಈ ಮಧ್ಯಾಹ್ನಕ್ಕೆ ಸಾರ್ವೆ ಹರ್ಕೊಂಬಿಡೋದು, ಆ ಗೂಟ ವಾಲೋದು, ಎತ್ತಿಗೆ ಅನಾಹುತ ಆಗೋದು. ಕಂಚೆ ಹಬ್ಬ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡೋಣ. ಕಂಚೆ ಹಬ್ಬಕ್ಕೂ ಮತ್ತೆ ಈಗಿನ ಹಬ್ಬಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋದು ಎಕ್ಸ್ಪ್ಲೇನ್ ಮಾಡಿ. ಈಗ ನಾನು ಹೇಳಿದ್ನಲ್ಲ, ಹೋರಿನ ಒಂದು ಹಬ್ಬದಲ್ಲಿ ಹೋರಿ ಬಿಟ್ಟರ್ 4 ಜನ ಆದ್ರೆ ದಾಡ್ಸರ್ 50 ಜನ. ಈ ತರ ಈಗಿನ ಜನರೇಷನ್. ಹಿಂದ ಒಂದು ಹೋರಿ ಬಿಡ್ಬೇಕು ಅಂದ್ರೆ ಹಗ್ಗ ಹಿಡ್ಕೊಂಡ್ರೆ ಅಷ್ಟೇ ಇರ್ಬೇಕು. ಹೊಸ ಜನರೇಷನ್ಗೆ ಒಂದು ಲಾಸ್ಟ್ ಮೆಸೇಜ್ ಕೊಡ್ಬೇಕು ಅಂದ್ರೆ ಏನ್ ಮೆಸೇಜ್ ಕೊಡ್ತೀರಾ? ನಾನು ಏನು ಹೇಳ್ತೀನಿ, ನಾವು ಹಬ್ಬ ಹೆಚ್ಚಾಗಿ ಉಳ್ಸೋಕ್ಕೆ ಪ್ರಯತ್ನ ಪಡ್ರಿ, ಹಾಳು ಮಾಡೋಕ್ಕೆ ಯಾರೋ ಪ್ರಯತ್ನ ಪಡಬೇಡ್ರಿ. ಆಮೇಲೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಎಲ್ಲ ಹೋರಿ ಮಾಲೀಕರು ಎಲ್ಲರಲ್ಲೂ ಒಳ್ಳೆ ಭಾವನೆ ಉಡ್ಸ್ಕೊಂಡು, ಆಮೇಲೆ ಏನು ಅಂದರೆ ಒಂದು ಹಬ್ಬಕ್ಕೆ ಕೆಲವೊಂದು ರೂಲ್ಸ್ಗಳು ತರಬೇಕು. ಮ್ಯಾಕ್ಸಿಮಮ್ ಒಂದು ಹಬ್ಬ ನಡೀತಂದ್ರೆ ಒಂದು 2 ಹೋರಿಗೆ ಅವಕಾಶ ಲಾಸ್ಟ್. ಆಯ್ತು. ಈಗ ಇಷ್ಟು ಹೋರಿ ಕಟ್ಟಿರೋಣ. ಈಗ ನೀವು ಹೇಳ್ದಂಗೆ ನಿಮ್ಮ ತಲೆ ಕೂಲ್ ಎಷ್ಟೈತೆ ಅಷ್ಟು ಹೋರಿ ಕಟ್ಟಿನಿ ಅಂತ ಅಂದು. ಆಗಿನ ಹೋರಿಗಳಿಗೂ ಈಗಿನ ಹೋರಿಗಳಿಗೂ ಏನು ವ್ಯತ್ಯಾಸ? ನಾನು ಹೇಳ್ತೀನಲ್ಲ, ಈಗ ಅವಾಗಿನ ಹೋರಿ ತನ್ನ ಶಕ್ತಿಯಿಂದ ಹಬ್ಬ ಮಾಡ್ತಾ ಇದ್ವು, ಈಗಿನ ಹೋರಿಗಳು ಜನರಿಂದ ಹಬ್ಬ ಮಾಡ್ತಾ ಇದ್ದಾವೆ. ಈಗ ಹೆಂಗೆ ಅಂದ್ರೆ, ಹಿಂದ ಹೋರಿನ ಹೆಂಗ ಆಯ್ಕೆ ಮಾಡೋರು ಅಂತ ಅಂದ್ರೆ, ಒಂದು ಹಬ್ಬ ನಿಂತ್ಕೊಂಡ್ರೆ ಆ ಎತ್ತು ಬರೋದು, ಅದರ ಗತ್ತು ಗಾಂಭೀರ್ಯತೆ, ಅದಕ್ಕೆ ಯಾರು ಈ ಎತ್ತು ಇಂಥ ಹಬ್ಬದಾಗ ಯಾರು ಮುಟ್ಟಕ್ಕಾಗ್ಲಿಲ್ಲ, ಆ ಥರ ಒಂದು ಮೈಂಡ್ ಸೆಟ್ ಭಾಳ ಜನಕ್ಕಿತ್ತು. ಈಗ ಹೆಂಗೈತೆ ಟ್ರೆಂಡ್ ಅಂದ್ರೆ, ಈ ಎತ್ತಿ ಭಾರಿ ಜನ ಅಭಿಮಾನಿ ಅದಾರ, ಈ ಹೋರಿ ತಗೊಂಡ್ರ ಆ ಹೋರಿ ಅದರಿಂದನೇ ಹೈಲೈಟ್ ಅದ. ಈಗ ಜನನ ಎತ್ತಿನ ಹಬ್ಬ ನೋಡಿ ತಗೋನಾರಿಲ್ಲ, ಎತ್ತಿನಿಂದ ಇರೋ ಜನ ನೋಡಿ ಎತ್ತು ಖರೀದಿ ಮಾಡೋದು. ಓಕೆ ಅಣ್ಣ, ಈಗ ಎತ್ತುಗಳು ಸಡನ್ ಆಗಿ ಭಾಳ ಸಾಯ್ತಾ ಇದಾವೆ. ಯಾಕದು? ಅದಕ್ಕೆ ಕಾರಣಗಳು ನಾನು ಅವಾಗಲೇ ಹೇಳಿದ್ನಲ್ಲ, ನಾನು ಏನೇ ಮಾಡಿದ್ರು ನಾನು ಮಾಡ್ಬೇಕು. ಈಗ ಒಂದು ಮನೆಗೆ ನಾವು ಇವತ್ತು ಒಂದು ಮನೆಗೆ ಅದಾವೆ ಅಂದಾಗೆ, ನಮ್ಮ ಮನೆಯಲ್ಲಿ ಏನೈತಿ ಏನಿಲ್ಲ, ಏನು ನಡೀತಾ ಐತಿ ಅನ್ನೋದು ಮನೆಯವರಿಗೆ ಗೊತ್ತಿರ್ತೈತಿ, ಹೊರಗಿನವ್ರಿಗೆ ಯಾರಿಗೂ ಗೊತ್ತಿರಲ್ಲ. ನಾವು ಊಟ ಮಾಡೋ ಟೈಮಿಗೆ ಊಟ ಮಾಡಿದೀವೋ ಇಲ್ಲ, ತಿಂಡಿ ತಿನ್ನೋ ಟೈಮಿಗೆ ತಿಂಡಿ ತಿಂದ್ವೋ ಇಲ್ಲ, ನೀರು ಕುಡಿಯೋ ಟೈಮಿಗೆ ನೀರು ಕುಡಿದೀವೋ ಇಲ್ಲ. ಹೆಚ್ಚಾಗಿ ಹೆಂಗೆ ಅಂದ್ರೆ, ಜನ ಈಗ ಒಂದೇ ಸತಿಗೆ ನಾವು ದೊಡ್ಡರಾಗಬೇಕು. ಹೌದು. ನಾವು ಹೆಂಗೆ ಅಂದರೆ, ನಮ್ಮ ದಿನ ಸಾಧನೆ ಮೇಲೆ ನಾವು ದೊಡ್ಡರಾಗಂಗಿಲ್ಲ. ನನಗೆ 10 ವರ್ಷ ಐತಿ ಅಂದ್ರೆ ನಾಳೆಗೆ 20 ವರ್ಷ ಆಗ್ಬಿಡ್ಬೇಕದು. ಈ ತರ ಮೈಂಡ್ ಸೆಟ್. ಹಂಗಾಗಿ ಯಾರೇ ಆಗಿರ್ಲಿ, ಒಂದು ಎತ್ತುಗಳಿಗೆ ತಿಂಡಿ ಕೊಡೋದ್ರ ಮೇಲೆ ಇರಲಿ, ಆಮೇಲೆ ಎತ್ತುಗಳನ್ನ ಎಷ್ಟು ಬೆಳೆಸ್ತೀವಿ, ಎಷ್ಟನ್ನ ಅಷ್ಟೇ ದಣಿಸ್ಬೇಕು. ಅವನ್ನ ನಾವು ಬೆಳೆಸೋದು ಮಾತ್ರ ಅಲ್ಲ, ಎತ್ತುಗಳನ್ನ ದಣಿಸ್ಬೇಕು. ಇವತ್ತು ನಮ್ಮ ಸೂಪರ್ ಈಗ ಹೋಗಿ ನೋಡಿದ್ರೆ ಹೊಲದಾಗೈತಿ,
ಯಾವತ್ತು ನಾವು ಮನೆ ಕಟ್ಕೊಂಡು ಒಳಗೆ ಇಟ್ಕೊಂಡು ಯಾರೋ ಬಂದಾಗೆ ಯಾರಿಗೂ ತೋರಿಸ್ಲಂಗೆ ಎಷ್ಟೋ ಜನಗಳು ಇದು ಬಹಳ ಜನ ಕಂಪ್ಲೇಂಟ್, ಹಣ ಮನಿ ಮಠ ಹೋದ್ರೆ ಎತ್ತು ತೋರ್ಸಲ್ಲ, ನಮಗ್ ಯಾರ ಬಂದ್ರ ಬಿಚ್ಕೊಂಡ್ ಹೋಗ, ನಾವು ನಾನೇ ಹೋಗಿ ತೋರಿಸ್ಬೇಕು ಅವೆಲ್ಲ ಇಲ್ಲ. ಎಷ್ಟೋ ಜನ ಪಾಪ ಈಗ ಎಲ್ಲ ಅನುಭವ ಆಗಿರ್ತೈತಲ್ಲ ಅವ್ರಿಗೆ, ಅಲ್ಲಿ ನಮ್ಮನೆ ಹತ್ರ ಬರ್ತಾರ, ಅಣ್ಣ ಎತ್ ತೋರಿಸ್ತೀರಣ ಅಂತ ಕೇಳ್ತಾರ. ಅವೆಲ್ಲ ಸೀನ್ ಇಲ್ಲ, ಎತ್ಗಳು ಒಳಗಿರ್ತಾವ, ಬೇಕಾದ್ರೆ ಬಿಚ್ಕೋಬೇಕು. ಏನಪ್ಪ ನಾವ್ ಇವತ್ತು ದೇವಸ್ಥಾನ ಯಾವ ರೀತಿ ನೋಡ್ಕೊಂಡಿವಿ, ನಮ್ಮ ಹಕ್ಕಿ ಮನಿನ ಅದೇ ತರನೇ. ಹೆಂಗೆ ಅಂದ್ರೆ ನಾವ್ ಇವತ್ತು ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ, ಯಾರ ಬಂದ್ರೆ ಹೇಳೋದು ಒಂದೇ, ಚಪ್ಪಲ್ ಹೊರ ಬಿಡ್ರಪ್ಪ ಹೋಗ್ರಿ ಒಳಗೆ ಅಂತ ಹೇಳಿ. ಆಮೇಲೆ ಹೆಣ್ಮಕ್ಳು ನೆರಳು ಬೀಳಲ್ಲ ನಮಗೆಲ್ಲ ಆ ತರ ಒಂದು. ಯಾಕೆಂದ್ರೆ ಅವು ದೇವ್ರ ಸಮಾನ, ಅವಕ್ಕೆ ಯಾವ ತೊಂದರೆ ಆಗ್ಬಾರ್ದು, ಯಾವ್ದು ಕೆಟ್ಟ ದೃಷ್ಟಿಗಳು ಬಿಡ್ಬಾರ್ದು ಅನ್ನೋದು ನಮ್ಮ ಭಾವನೆ ಹಿಡ್ಕೊಂಡು ನಾವು ಇವನ್ನೆಲ್ಲ ಜೋಪಾನ ಅದನ್ನ ಎಲ್ಲರೂ ಪಾಲನೆ ಮಾಡ್ಬೇಕು. ಏನೇ ಒಂದಾಗ್ಲಿ, ಒಂದ್ ತಿಂಡಿ ಕೊಡೋದಾಗ್ಲಿ ಅದಕ್ಕೊಂದು ಲಿಮಿಟ್ ಇರ್ಬೇಕು. ಎತ್ತನ್ನ ಬಿಸಿಲಲ್ಲೂ ದಣಿಸ್ಬೇಕು, ಮಳೆಯಲ್ಲೂ ನೆನೆಸ್ಬೇಕು. ಎಲ್ಲಾ ತರದಿಂದ ಕಷ್ಟ ಸುಖ ಅನುಭವಿಸಿದಾಗೆ ಆ ಮನುಷ್ಯನಿಗೆ ಕಾಯಿಲೆ ಬರೋದು ಕಡಿಮೆ. ಈಗ ಎಷ್ಟೋ ಜನ ಸಾಯ್ತಾರೆ ಕೊರೋನಾ ಟೈಮಲ್ಲಿ. ಜನ ಸತ್ರು, ಯಾಕೆ ಸತ್ರು? ಭಯದಿಂದ ಸತ್ರು. ಅವ್ರಿಗೆ ರೋಗ ಬಂದ್ ಸಾಯ್ಲಿಲ್ಲ, ಭಯ ಅವರಲ್ಲಿ. ನನ್ನ ಹತ್ರ ದುಡ್ಡು ಐತಿ, ನನಗೇನಾಗ್ಬಿಡ್ತೈತೋ ಈ ತರ ಇದ್ರಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಜನ ಸತ್ರಿ. ಇಂಥ ನಮ್ಮಲ್ಲಿ ಹಾದಿ ಇರಬಾರ್ದು. ಕಷ್ಟನ ಸುಖನ ಮಳಿನೋ ಚಳಿನೋ ಎಲ್ಲದಕ್ಕೂ ಗೂಡ್ಕೊಂಡು ಹೋದಾಗೆ ಆ ಮನುಷ್ಯ ಸದೃಢವಾಗಿ ಆ ಥರ ಒಂದು ಎತ್ತು ಬೆಳೆಸಿದಾಗೆ ಆ ಥರ ಸಾವು ನೋವು ಬರೋದು ತುಂಬ ಕಡಿಮೆ. ಅಣ್ಣ ಇತ್ತಿತ್ಲಾಗೆ ಈ ಒಂದು 3-4 ವರ್ಷ ಆಯ್ತಣ್ಣ ನಾನು ಕೇಳಪಟ್ಟಿದ್ದು. ಒಂದೊಂದು ಸತಿ ನಮ್ಮ ತಲೆಗೂ ಬಂದಿದ್ದೈತಿ, ಯಾಕಂದ್ರೆ ಸೋತ್ ಭಾಳ ಸೋತ್ ಬಿಡೋದು ನಾವು ಹಬ್ಬದಾಗೆ. ಈ ಸ್ಟಿರಾಯ್ಡು, ಇಂಜೆಕ್ಷನ್, ಟ್ಯಾಬ್ಲೆಟ್ ಇವು ಅಂದ್ರೆ ಆಗಿನ ಕಾಲದಾಗ ಇತ್ತು, ಹೇಳಲ್ಲ ಇಲ್ಲ ಅನ್ನಲ್ಲ. ಆದ್ರೆ ಈ ಥರ ಮೆಡಿಸಿನ್ ನಾ ಕೇಳಿರಲಿಲ್ಲ. ಏನಪ್ಪ ಹೊಟ್ಟಿಗೆ ಬಿಗಿತಿದ್ರು, ಬ್ಯಾಟ್ರಿ ಕೊಡ್ತಿದ್ರು, ಏನೇನೋ ಹಾಕ್ತಿದ್ರಂತೆ, ಇದು ಮಾಡೋರು. ಈಗ ಇಂಜೆಕ್ಷನಿಂದ ಇದು ಬಂದ್ಬಿಟ್ಟೈತಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಜನಕ್ಕೆ ಇದೇ ನಾನು ಹೇಳೋದು. ನಾನು ಬೆಳಿಬೇಕು ಅಂದ್ರ ಕಷ್ಟಪಟ್ಟು ಮೇಲ್ ಬರ್ಬೇಕು. ಇವತ್ತು ನಮ್ಮ ಮಹಾರಾಜ ತೀರ್ಕಂತ ಬೇರೆ ಅಲ್ಲ, ಅದು ಯಾಕೆ ತೀರ್ಕಂತ ವಯಸ್ಸಾಗಿ ತೀರ್ಕಂತು. ಬೇರೆ ಎತ್ತುಗಳು ಎಷ್ಟೋ ಎತ್ತುಗಳು ಕಾಲೇ ಇಲ್ಲ ಓಡಾಡಕ್ಕೆ, ಕಾಲು ದಡ್ಡುಣ್ಣ ಅದಾವು, ಅಷ್ಟ್ಮೇಲೆ ಕಾಲು ಗಂಟದವು, ಎಷ್ಟೋ ಇದ್ವು. ನಮ್ಮ ಮಹಾರಾಜ ಸಾಯ ಮಠನ ಬೆಸೆ ಮಾಡಿ ಸಾಯ್ತು, ಸಾಯ ಮಠನ ಅದು ಯಾವತ್ತೂ ನೆಲ ಕಟ್ಲಿಲ್ಲ ಎತ್ತು. ಯಾಕೆ ಅಂದ್ರ ಅದನ್ನ ಬೆಳೆಸಿದ, ಅದಕ್ಕೆ ಯಾವುದೇ ಇಂಜೆಕ್ಷನ್, ಯಾವುದೇ ಗುಳಿಗೆ, ಯಾವುದೇ ಅದಕ್ಕೆ ಬೇರೆ ಅಂತ ಇದು ಕೊಟ್ಟಿಲ್ಲ. ಅದರ ಸಾಮರ್ಥ್ಯ ಆತರ ಇತ್ತು, ಆ ತರ ದಣಿಸ್ತಿದ್ದೀವಿ ಎತ್ತನ, ಅಷ್ಟು ಈಜ್ ಓಡಿಸ್ತಿದ್ದೀವಿ ಅಷ್ಟು. ಅದಕ್ಕೆ ಯಾವ್ದು ಈಗ ಒಬ್ಬ ಸ್ಪೋರ್ಟ್ಸ್ ಮನುಷ್ಯ ಇವತ್ತು ಒಂದು ಕ್ರಿಕೆಟ್ ಅಲ್ಲಿ ಅವ್ರಿನ್ ಯಾಕೆ ಫಿಟ್ನೆಸ್ ಇಲ್ಲ ಅಂದ್ರೆ ಯಾಕೆ ಹೊರಗಿಡ್ತಾ ಇದಾರ? ಎಲ್ಲದಕ್ಕೂ ಒಂದು ಕ್ರೀಡೆ ಅಂದ್ರೆ ಫಿಟ್ನೆಸ್ ಮೇನ್. ಇವತ್ತು ಆ ತರ ಒಂದಿದ್ದಾಗೆ ಇವತ್ತು ನಾನು ಹಿಂಗಿದ್ದೀನಿ. ನಾನು ಅವಾಗ್ಲೇ ಹೇಳಿದೆ, ನಾನು ಇವತ್ತು ರನ್ನಿಂಗ್ ಮಾಡ್ತೀನಿ. ನಾನೇನ್ ರನ್ನಿಂಗ್ ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡಲ್ಲ, ನಾನು ಕೆಲಸ ಮಾಡ್ತೇನೆ. ಈ ಏನ ಬೇರೆಯವರು ಈಗ ದೊಡ್ಡ ದೊಡ್ಡ ಜನ ಅವ್ರಿಗೆ ಏನು ಇರಲ್ಲ, ವಾಕಿಂಗ್ ಮಾಡ್ತಾರ, ಸ್ವಿಮ್ಮಿಂಗ್ ಮಾಡ್ತಾರ, ಜಿಮ್ಮಿಗೆ ಹೋಗ್ತಾರ. ನಾವೇನಿಲ್ಲ, ನಾವು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೇವಿ. ನಮಗ್ ಅದೇ ಜಾಗಿಂಗ್. ನಾವೇನ್ ಈಗ ಬೆಳಗ್ಗೆ 5 ಗಂಟೆಗೆ ಎದ್ದಿವ, ಹೆಚ್ಚು ಕಡಿಮೆ 20 ಚಾಕ್ರಿ ಮಾಡೋಷ್ಟಿಗೆನ ಅವ್ರು 1 ತಾಸು ಮಾಡೋದು ನಾವು ಇಲ್ಲಿ 10 ತಾಸು ಮಾಡ್ದಂಗೆ ಆಗಿರ್ತೈತೆ. ಹೆಚ್ಚು ಕಡಿಮೆ ನಾವು ಹೊಲಕ್ಕೆ ಹೋಗ್ಬರಕ್ಕೆ ಅಡ್ಡಾಡಕ್ಕೆ ಒಂದ್ ದಿವಸಕ್ಕೆ ಏನಿಲ್ಲ ಅಂದ್ರೂ ಒಂದು 10 ಕಿಲೋಮೀಟರ್ ನಡೀತೀವಿ. ನಮಗೆ ಇವು ಇದ್ದಾಗೆ ನಮಗೆ ಹೆಚ್ಚಾಗಿ ಏನೂ ಬರಲ್ಲ. ಹಿಂಗ ಜನ ತಮ್ಮ ಭಾವನೆಗಳನ್ನ ಬಿಡ್ಬೇಕು. ಏನು ಅದಕ್ಕೆ ಅಂತಾನೆ ಮಾಡ್ಯಾರ. ಈಗ ರನ್ನಿಂಗ್ ಮಾಡ್ಬಂತ ಅದಕ್ಕೆ ಒಂದಿಷ್ಟು ನೀರು ಕೊಡೋದು, ಇಲ್ಲ ನಿಂಬೆ ಹಣ್ಣಿನ ನೀರು, ನಿಂಬೆ ಹಣ್ಣು ಹಾಕೊಂಡು ಆ ನೀರಲ್ಲಿ ನಿಂಬೆ ಹಣ್ಣಿನ ನೀರು ಕೊಡೋದು, ಇಲ್ಲ ವಿಳ್ಯದೆಲೆ ಕೊಡೋದು. ಹಬ್ಬ ಮಾಡಿ ಬಂದಾಗೆ ಈ ಥರದ್ದೆಲ್ಲ ಮಾಡ್ರಿ. ಅದನ್ನ ಬಿಡ್ಕೊಂಡು ಹೋಗಿ ಇಂಜೆಕ್ಷನ್ ಮಾಡಿ ಅವಕ್ಕೆ ನೋವು ಮಾಡಿ ಅಲ್ಲ. ಈಗ ಬಸವಣ್ಣಗೆ ನೋವು ಕೊಟ್ಟು ನಾವು ಹೆಸರು ಮಾಡ್ತೇವೆ ಅಂದ್ರೆ ಅನ್ಭವಿಸೋರು ನಾವೇ ನೋವು. ಅದು ನಾಳೆ ಸಾಯೋ ಟೈಮಲ್ಲೂ ಒಂದು ಅದು ನೆನ್ಪಿಡ್ಕೋಬೇಕು. ನನ್ನ ಈ ಥರ ಬೆಳೆಸಿದ್ರು, ಈ ಥರ ಸಾಕಿದ್ರು, ಇವರಿಗೆ ನಾನು ಏನಾದ್ರೂ ಒಂದು ಒಳ್ಳೇದು ಮಾಡಿ ಹೋಗ್ಬೇಕು ಅನ್ನೋದಿರ್ಬೇಕು ಹೊರತು ಅದು ಸಾಯೋ ಟೈಮಲ್ಲಿ ಉಸಿರಾಕಿ ಹೋದ್ರೆ ನಾವು ನರಕ ಅನ್ಭವಿಸ್ಬೋದು. ಹೌದು, ಓಕೆ, ಇದಾಯಿತು ಇಂಜೆಕ್ಷನ್ ಬಗ್ಗೆ ಎಲ್ಲ. ಆಮೇಲೆ ಈಗ ಇನ್ನೊಂದು ಏನಾಗ್ಬಿಡುತ್ತೆ, ನಾನು ಹೋರಿ ಕಟ್ಬೇಕು ಅನ್ನೋ ಹುಚ್ಚು ಭಾಳ ಐತಿ. ಆದ್ರೆ ಏನು ಮಾಡೋದು, ನಮ್ಮ ಮನೆಗೆ ಬಿಡಲ್ಲ. ಒಂದು ಅದರ ಸಣ್ಣ ಪುಟ್ಟ ಇದ್ರೆ ತರೋಣ ಅಂತ. ಆದರೆ ಇತ್ತಿತ್ಲಾಗ ಹಿಂದಿಂದಾಗೆ ಆದರೆ ಮೆಡಿಸಿನ್ಗಳು ಈಗ ಹೊಸ ಥರ ಫುಡ್ ಬಂದ್ಬಿಟ್ಟವೆ. ತಮಿಳ್ನಾಡು ಫುಡ್ಡು, ಇನ್ನೊಂದು ಫುಡ್ಡು, ಮತ್ತೊಂದು ಫುಡ್ಡು ಅಂತ ಅಂದು ಖರ್ಚು ಭಾಳ. ಸೊ ಅದಕ್ಕೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರಿ? ಅಂದರೆ ಏನಾರು ಒಂದು ಬೆಸ್ಟ್ ಟಿಪ್ಸ್, ಈಗ ನಾನು ಕಟ್ಟಬೇಕು, ಈಗ ನನಗೊಂದು ಟಿಪ್ಸ್ ಕೊಡ್ರಿ. ನಾನು ಹೇಳೋದು ಹೆಂಗೆ ಗೊತ್ತಾ, ಏನು ಫುಡ್ ತರೋದು ಬೇಡ, ಫುಡ್ ಹೊರಗಿನ ಫುಡ್ಡೇ ಬೇಡ. ನಾವು ಮನೆಯಲ್ಲಿ ಜೋಳ ಬೆಳಿತೀವಿ, ಹುಳ್ಳಿ ಬೆಳಿತೀವಿ, ಹೌದಾ?
ಭತ್ತ ಬೆಳಿತೀವಿ, ಹ್ಮ್ ಭತ್ತ ಹಾಕ್ಸಿರ್ತೀವಿ, ಭತ್ತದ ತೌಡು ಸಿಗ್ತೈತಿ, ಭತ್ತದ ನುಚ್ಚು ಸಿಗ್ತೈತಿ. ಆಮೇಲೆ ಮನೆಯಲ್ಲಿ ಹಲಸಂದಿ ಕಾಳು ಬೆಳಿತೀವಿ, ಹುಳ್ಳಿ ಬೆಳಿತೀವಿ, ಕಡ್ಲಿ ಬೆಳಿತೀವಿ. ಪ್ರತಿಯೊಂದನ್ನು ನಾವೇ ಬೆಳಿತೀವಿ. ನಾವೇ ಬೆಳೆದಿರೋದನ್ನ ನಾವೇ ಎಷ್ಟು ಬೇಕು. ಈಗ ನಾವು ಇವತ್ತು ಒಂದು ಫುಡ್ ತರ್ತೀವಿ ಅಂಗಡಿಗೆ, ಅದು ಎಷ್ಟು ದಿವಸದ ಹಿಂದೆ ರೆಡಿ ಆಗಿರುತ್ತೆ, ಎಷ್ಟೋ ವರ್ಷಗಂಟ್ಲೆ ಆಗಿರ್ತೈತಿ ಸ್ಟಾಕ್ ಇರೋದು. ಅದು ಎಲ್ಲ ಗೊಂಡಲ್ ಕಟ್ಕೊಂಡಿರ್ತೀವಿ, ಹುಳ ತಿಂದಿರ್ತೀವಿ. ಆ ಫುಡ್ ತಗೊಂಬಂದು ನಾವು ದನಗಳಿಗೆ ಕೊಡ್ತೀವಿ. ಅವಾಗೆ ಇನ್ಫೆಕ್ಷನ್ ಆಕತಿ, ಕೊನೆಗೆ ಫುಡ್ ಪಾಯ್ಸನ್ ಬರ್ತೈತಿ. ಇವೆಲ್ಲ ಮಾಡೋದ್ ಬಿಡ್ರಿ, ಆದಷ್ಟು ಮನೆ ಮದ್ದು ನಮ್ಮ ಮನೇಲಿ ಬೆಳೆದಿರೋದನ್ನ ಕೊಡಕ್ಕೆ ಸಾಧ್ಯ ಆದಷ್ಟು ಅದನ್ನ ಕೊಟ್ಕಂತ ಬಂದ್ರೆ ಯಾವ ಎತ್ತುಗಳಿಗೂ ಏನು ತೊಂದರೆ ಆಗಿಲ್ಲ. ನಾವು ಯಾವುದನ್ನು ಇವತ್ತಿಗೂ ನಮಗೆ ಕೆಲವೊಂದು ಜನ ಇವತ್ತು ಹಬ್ಬ ಮಾಡ್ಕೊಂಡು ಹುಡ್ಗಿನ ನಾಳೆನೇ ಇಂಜೆಕ್ಷನ್ ಇವೆಲ್ಲ ನಾವು ನಮಗೆ ಇವತ್ತು ಆಗೋದಿಲ್ಲ. ನೀವು ನಂಬ್ತಿರೋ ಗೊತ್ತಿಲ್ಲ, ಸೂಪರ್ ಇಲ್ಲೇ ನಿಮ್ಮ ಪಕ್ಕದ ಊರು ದಾಸನಕೊಪ್ಪ ಹಬ್ಬದಲ್ಲಿ ಬಿದ್ದಿತ್ತು. ದಾಸನಕೊಪ್ಪದ ಹಬ್ಬದಾಗ ಬಿದ್ದು ಏನು ತಿನ್ನಕ್ಕೆ ಬರ್ತಾ ಇರ್ಲಿಲ್ಲ. ಹೆಚ್ಚು ಕಡಿಮೆ ಒಂದು 20 ಹೊಲಿಗೆ ಬಿದ್ದು. 20 ಹೊಲಿಗೆ ಬಿದ್ರೆ ಎಷ್ಟು ದಿವಸದಲ್ಲಿ ರೆಡಿ ಮಾಡಿದೀವಿ ಎತ್ತು? ಬಹಳ ದಿವಸ ತಗೊಳ್ಬಿಡೋಣ. ನಾವು ಮಳಗಾವ್ ಹಬ್ಬಕ್ಕೆ ಅಲ್ಲ, 1 ತಿಂಗಳು ತಗೊಂಡಿಲ್ಲ. 1 ತಿಂಗಳವರೆಗೂ ನಮಗೆ ಡಾಕ್ಟರ್ ಹೇಳಿದ್ದು ಒಂದೇ ಮಾತು, ನೀವು ಎಷ್ಟು ಕ್ಲೀನ್ ಆಗಿ ನೋಡ್ಕೊಂತೀರಿ ಅಷ್ಟೇ. 1 ತಿಂಗಳು ಮನೆಗೆ ಸಣ್ಣ ಮಕ್ಕಳನ್ನ ನೋಡ್ಕೊಳಲ್ಲ, ಆ ತರ ನೋಡ್ಕೊಂಡಿವಿ. ಹೆಂಗೆ ಅಂದ್ರೆ ಒಂದು ನೀರ್ ಸಮೇತನ ಅದೇ ಕುಡಿಯಂಗಿಲ್ಲ. ನೀರ್ ಸಮೇತನ ನಾವೇ ಕೈಯಿಂದಾನೇ ಕುಡಿಸ್ಬೇಕು, ತಿಂಡಿನೂ ಕೈಯಿಂದಾನೇ ತಿನ್ಸ್ಬೇಕು. ಬರೀ ಹಣ್ಣು, ಹಾಲು, ಮಟ್ಟಿ ಇದ್ರಲ್ಲೇ ಇಟ್ಟಿದ್ದೀವಿ. ಹಣ್ಣು, ಹಾಲು, ಮಟ್ಟಿ ಕೈಯಲ್ಲಿ ಏನೇ ಕೊಟ್ರು ಮಿದುವನ್ ಮೇವು 1 ತಿಂಗಳು ಜೋಪಾನ ಮಾಡಿದೀವಿ. ತಿರುಗಿ ಮತ್ತೆ ಹಬ್ಬ ಮಾಡ್ತೀವಿ. ತಿರುಗಿ ಹಾಕಿದ ಹಬ್ಬದಾಗೆ ಮತ್ತೆ ಬಂಪರ್. ಅಲ್ಲಿಂದ ಇಲ್ಲಿಗೆ ನಮ್ಮ ಸುನಿಲ್ ಅಣ್ಣರ ಅಭಿಮಾನಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಏನಂದ್ರೆ ಫಸ್ಟ್ ನಾವು ಹಬ್ಬ ಇಟ್ಟಾಗಿ ನಮ್ಮೂರ ಹಬ್ಬದಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿರೋ ಅಂತ ಎತ್ತಿದ್ದು. ನಮಗೆ ಈ ಎತ್ತು ಅದು ಹಬ್ಬ ಮಾಡ್ಲಿ ಬಿಡ್ಲಿ, ನಮ್ಮ ಹಬ್ಬದ ದಿನ ನಮ್ಮ ಆ ಕಡೆದಾಗ ಇರ್ಬೇಕದ ಅಂತ ಹೇಳಿ ಅದಕ್ಕೆ ಪ್ರತ್ಯೇಕವಾಗಿ ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಅದೊಂದು ಆಮೇಲೆ ನಮ್ಮ ಭಾಗದಾಗೆ ಈ ಶಿರ್ಸಿ ಭಾಗದಾಗೆ ಸೂಪರಿಗೆ ಭಯಂಕರ ನಮಗೆ ಏನ್ ಖುಷಿ ಗೊತ್ತಾ, ನಾವು ನಮ್ಮ ಕಡೆ ಭಾಗ ಹಬ್ಬನೇ ಬೇಡ, ನಮಗೆ ಈ ಕಡೆ ಭಾಗಕ್ಕೆ ಏನೋ ಈ ವರ್ಷ ಆದ್ರೂ ಅಷ್ಟೇ ಚಂದಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಭಾಗ ಈ ಕಡೆ ಎಲ್ಲಿ ಹಬ್ಬ ನಡೆದ್ರನ್ನ ಅಭಿಮಾನಿಗಳಿಗೋಸ್ಕರ, ಈ ನಮ್ಮ ಎತ್ತಿನಿಂದ ಬರೋ ಅಭಿಮಾನಿಗಳಿಗೋಸ್ಕರಲ್ಲ, ಅದನ್ನ ನೋಡಿ ಖುಷಿ ಪಡ ಅಭಿಮಾನಿಗಳಿಗೋಸ್ಕರ. ಆಮೇಲೆ ಇಲ್ಲಿ ಇನ್ನೊಂದು ಏನಾಗ್ಬಿಟ್ಟಿತ್ತು, ನಮ್ಮ ಶಿರ್ಸಿ ತಾಲೂಕಿನ ಸ್ವಲ್ಪ ಈ ಕಡೆ ನಮ್ಮ ದಾಸನಕೊಪ್ಪ ಈ ಸೈಡ್ ಅಲ್ಲ, ಈ ಜನರಿಗೆ ಅಷ್ಟೊಂದು ವೈಭವ ನೋಡಿರಲಿಲ್ಲ. ಹೌದೌದು, ಆ ಒಂದು ಎತ್ತರ ಅಷ್ಟೊಂದು ನೋಡಿರ್ತಿದ್ರು ವಿಡಿಯೋದಾಗೆ, ಲೈವ್ ಆಗಿ ಅಷ್ಟು ದೊಡ್ಡ ಪಿ ಬರೋದನ್ನ ಕಂಡಿರ್ಲಿಲ್ಲ ಅವರು. ಆಶ್ಚರ್ಯ ಆಗ್ಬಿಡ್ತಾರೆ ಅವರಿಗೆ. ಹೆಂಗಾಯ್ತು ಅಂದ್ರೆ ಇಲ್ಲಿ ಇನ್ನೊಂದು ಘಟನೆ ನಡೀತು. ಕೆಲವೊಂದು ಜನಕ್ಕೆ ಏನಾಗಿತ್ತು ಅಂದ್ರೆ, ನೆಕ್ಸ್ಟ್ ಈ ವರ್ಷ ಹಬ್ಬ ನಡೀತಲ್ಲ ಮಳಲ್ಗಾವಲ್ಲಿ, ಈ ಹಬ್ಬದಲ್ಲಿ ಶ್ರೀಕೃಷ್ಣ ದೇವರಾಯ ಸೂಪರ್ ಒಂದೇ ಮನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಅಂದ್ರೆ ಹಬ್ಬ ಆಯೋಜನೆ ಮಾಡ್ಯಾರಲ್ಲ, ಹಬ್ಬ ಆಯೋಜನೆ ಮಾಡಿದಂತ ಸುನಿಲ್ ಅಣ್ಣರಿ ಸಮೇತನೂ ಗೊತ್ತಿಲ್ಲ. ಅದು ಎತ್ತು ಒಂದೇ, ಇದು ಎತ್ತು ಒಂದೇ ಮನೆಯಲ್ಲಿ ಇದ್ದವು ಅಂತ ಹೇಳಿ. ನಾವು ಯಾಕೆಂದ್ರೆ ನಾವು ತಮಿಳ್ನಾಡು ಹೆಸರಲ್ಲಿ ಹಬ್ಬ ಮಾಡ್ತಿದೀವಲ್ಲ, ಜನಕ್ಕೆ ಏನೋ ಒಂಥರ ಏನು ಹೋದ ವರ್ಷ ಸೂಪರ್ ಬಂದಿತ್ತು, ಈ ವರ್ಷ ಇದು ಯಾವ್ದೋ ಅನ್ನೋ ಲೆಕ್ಕಕ್ಕೆ ಹೆಸರಾಗ್ಬಿಡ್ತು. ಹೆಸರಾತು ಯಾಕೆಂದ್ರೆ ಸೂಪರ್ನ ತರನೇ ಪಿ ಕೋಲ್ ಹೊರ್ತಾ ಇತ್ತಲ್ಲ, ಅವತ್ತು ಆಶೀರ್ವಾದ ಸೂಪರ್ ಇದೆ. ಹೆಂಗೆ ಅಂದ್ರೆ ಸೂಪರ್ ಎದುರಿಗೆ ನೋಡ್ತಾ ಇತ್ತು, ಇದು ಹಬ್ಬ ಮಾಡ್ತಾ ಇತ್ತು. ಏನೋ ಒಂದು ದುರಾದೃಷ್ಟ, ಪಿ ಕೋಲ್ 3-4ನೇ ರೌಂಡ್ ಅದೇ ಒಂದು ಮಾಳ. ಇವತ್ತು ಒಂದು ಮಳೆ ಬರ್ತೈತೆ ಅಂದ್ರೆ ಕಾರ್ ಹೊಡಿತಿದ್ದೀವಿ, ಇವತ್ತು ಮಳೆಯಾಗ ಹೋಗ್ಬೇಕಲ್ಲ ಬೈಕ್ನಾಗೆ. ₹1 ಯಾಕೆ ಅಂದ್ರೆ ಎಷ್ಟೋ ಕಡೆಗೆಲ್ಲ ದುಡ್ಡು ಇದ್ರ ಮೇಲೆ ನಡೀತೈತಿ. ಈಗ ಬುಲೆಟ್ ಬೈಕ್ ಕೊಟ್ರು, ಯಾವುದೇ ರೀತಿ ₹1 ದುಡ್ಡಲ್ಲ ಅವ್ರಿಗೆ. ಇವತ್ತಿಗೂ ಸುನಿಲ್ ಅಣ್ಣರಿಗಾಗ್ಲಿ, ಅವ್ರ ಜೊತೆಗಿರೋರು ಶಶಿಯಣ್ಣ, ನಮ್ ಗಣಿ, ಇವರೆಲ್ಲ ಎಷ್ಟೇ ವಿಶ್ವಾಸದಾಗಿದ್ರು ಒಂದ್ ಲೋಟ ಟೀ ಕುಡ್ದಿದ್ದು ಇದು ಇಲ್ಲ. ಬಟ್ ಅವರು ಭಾಳ ನಿಯತ್ತಾಗಿ ನಡೆಸ್ತಾರಲ್ಲ. ಅವ್ರ ಬಗ್ಗೆ ನಾವು ಮಾತಾಡಂಗೇ ಇಲ್ಲ. ಮಾತಾಡಿದ್ರೆ ಸುಮ್ಮನೆ ಏನೋ ಯಾರೋ ಮಾತಾಡ್ತಾರೆ ಅಂದು ನಾವು ಮಾತಾಡಿದ್ರಲ್ಲ. ಅಣ್ಣ, ನೀವು ನಂಬ್ತೀರಾ ಇದನ್ನ, ಊರಿಗೆ ಮಾಟ ಮಂತ್ರ ಮಾಡಿಸಿದ್ರೆ ಎಫೆಕ್ಟ್ ಆಗತ್ತೆ ಇಲ್ಲ? ಆ ಕಡೆ ಈಗ ಹೊಸದಾಗಿ ಒಂದು ಶುರು ಆಗಿತ್ತಲ್ಲ, ಆ ಕಡೆ ಕಟ್ ಮಾಡಿಸೋದು, ಏನೇ ಒಂದಾದ್ರೂ ಈಗ ಇದು ತಾತ್ಕಾಲಿಕ, ಆಗಲ್ಲ ಅಂತ ಹೇಳಲ್ಲ. ಈಗ ಏನೇ ಒಂದಾದ್ರೂ ಇವತ್ತು ನಾನು ಇಲ್ಲಿ ಹೋಗೋದು, ಇಲ್ಲಿಂದ ಹೋಗ್ತದಾನೆ ಅಂದಾಗೆ ಹೋಗಕ್ಕೆ ಏನಾದರೂ ಅಡಚಣೆ ಆಗೋದು ಹೊರ್ತನ ಅದು ಶಾಶ್ವತವಲ್ಲ. ಏನೇ ಒಂದು ತೊಂದರೆ ಬಾಯಿಲ್ ಬಸವಣ್ಣಗೆ, ಅದು ನಾನು ಯಾರಿಗೆ ಏನು ಕೊಡ್ತೀನಿ ಅದ್ರ 10ರಷ್ಟು ನಾನು ಇವತ್ತು ಒಂದು ಬಸವಣ್ಣಗೆ ಕೊಟ್ಟಿರೋದು ರಿಟರ್ನ್ ನನಗೆ 10ರಷ್ಟು ಕೊಟ್ಟೆ ಕೊಡ್ತೈತಿ. ಅದು ನಿಮಗೆ ನೆನಪಿರಲಿ, ಯಾರೇ ಆಗಿರಲಿ.
ಬಾಯಿಲಿದ್ ಬಸವಣ್ಣಗೆ ಮಾಡಿರೋದಿರಲ್ಲ, ನಿಮಗೆ ಹತ್ರಷ್ಟು ಕೊಟ್ಟೆ ಕೊಡ್ತೈತೆ ಅದು. ಯಾಕೆಂದ್ರೆ ಕೆಲವೊಂದು ಉದಾಹರಣೆಗಳು ಇದಾವೆ. ಈ ನಮಗೆ ನಾವು ಯಾವತ್ತಿಗೂ, ನಾನು ಅವಾಗ್ಲೇ ಹೇಳಿದ್ನಲ್ಲ, ನಾನು ಸೂಪರಿಗೆ ಯಾವತ್ತು ನಮ್ಮ ಸೂಪರಿಗೆ ಅಪೋಸಿಟ್ ಆಗಿ ಹಬ್ಬ ಮಾಡಿದರು, ಅಪೋಸಿಟ್ ಆಗಿ ಮಾತಾಡಿದರು. ಅವ್ರು ನೆಕ್ಸ್ಟ್ ಹಬ್ಬದಲ್ಲ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಎಷ್ಟೋ ಉದಾಹರಣೆಗಳು ಇದಾವೆ ನಮ್ಮ ಕಣ್ಣೆದ್ರಿಗೆ. ಅಣ್ಣ ಅದಕ್ಕೆ ಕಾಂಪಿಟೇಷನ್ ಮಾಡಲ್ಲ ಅಣ್ಣ, ಬೇಡ ಅದು ದೇವ್ರ ಅಣ್ಣ. ಈ ಥರ ಒಂದು ಯಾರಿಗೆ ಏನೇ ಮಾಡಿದ್ರು ನಮಗೆ ನಾವು ಕೆಟ್ಟದ್ದು ಮಾಡಕ್ಕೆ ಒಳ್ಳೇದು ಮಾಡಕ್ಕೆ ಆಗಿಲ್ಲ ಅಂದ್ರೂ ಕೆಟ್ಟದ್ದು ಮಾಡೋದು ಬೇಡ. ಒಳ್ಳೇದು ಆಗೇ ಆಕತಿ. ನಮ್ಮಲ್ಲಿ ಒಳ್ಳೆ ಭಾವನೆ ಇತ್ತು ಅಂದ್ರೆ ಒಳ್ಳೇದಾಗೇ ಆಕತಿ. ಎಷ್ಟೋ ಜನ ಹೋರಿ ಮಾಲೀಕರಲ್ಲಿ ಒಳ್ಳೆ ಮನಸ್ಸು ಐತಿ, ಒಳ್ಳೆ ಭಾವನೆ ಐತಿ. ಈಗ ಯಾರೋ ಈಗ ನಮ್ಮ NTC ಮುತ್ತಣ್ಣ ಅವ್ರ ಬಗ್ಗೆ ಆಗಲಿ ಕೆಲವೊಂದು ಜನ ಭಾಳ ತಪ್ಪು ತಿಳ್ಕೊಂಡ. ಅವರು ಎಷ್ಟೋ ಜನಕ್ಕೆ ದೇವ್ರೆ. ಎಷ್ಟೋ ಅವ್ರದ್ದು ಸಪ್ರೇಟ್ ಕೇಳ್ತೀನಿ ಅಣ್ಣ. ಯಾಕೆ ನಾನು ನಿಮ್ಗೆ ಇದನ್ನು ಕೇಳಿದೆ ಅಂದರೆ, ಈ ಮಠ ಮಂತ್ರ ನಂಬಿಕೆ ಇಲ್ಲ ಅಂತ. ಯಾಕಂದರೆ ಇದು ಕಂಚಿನೆಗಳೂರು ಹಬ್ಬನ, ಹೌದು, ಕಂಚಿನೆಗಳೂರು ಹಬ್ಬ ಅಲ್ವಾ? ಎರಡನೇ ಹಬ್ಬ, ಒಂದನೇ ಹಬ್ಬ ಕಂಚಿನೆಗಳೂರು ಒಂದನೇ ಹಬ್ಬ. ಸೂಪರ್ ಬಿಟ್ಟಲ್ಲಿಂದ ಬರೋಂಥ ಹೋರಿ ನಿಂತ್ಕೊಂಡ್ಬಿಡುತ್ತೆ, ಗೇಟಿಗೆ ನಿಂತ್ಕೊಂತ. ಆ ಟೈಮಲ್ಲಿ ಕಷ್ಟ, ಒಂದು ತಿಂಗಳು ಕಷ್ಟಪಟ್ಟಿರೋದಂದ್ರೆ ದೇವ್ರಿಗೆ ಗೊತ್ತು, ನಮಗೆ ಗೊತ್ತು. ನಾನು ಅವಾಗಲೇ ಹೇಳಿದ್ನಲ್ಲ, ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು ಹೊರತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ಬಾರ್ದು ಅಂತ. ಅವತ್ತು ಅದನ್ನ ರೆಡಿ ಮಾಡಿರೋದಂದ್ರೆ ಎಲ್ಲರೂ ಸುಮಾರಷ್ಟು ಯಾರಿಗೆ ಅಭಿಮಾನ ಐತಿ, ಯಾರು ಮನುಷ್ಯತ್ವ ಮಾನವೀಯತೆ ಐತಿ, ಎಲ್ಲರೂ ನೊಂದ್ಕೊಂಡಾರೆ ಅವತ್ತು. ಅದರ ಸನ್ನಿವೇಶ ನೋಡಿ ಎಷ್ಟೋ ಜನ ಹೋರಿ ಮಾಲೀಕರಾಗಲಿ ಪಾಪ ಬಹಳ ಜನ ದುಃಖ ಪಟ್ಟಾರ. ಸುಮ್ಮನೆ ಹೇಳೋದಲ್ಲ. ಅವಾಗ ಒಂದು ತಿಂಗಳ ದಿನ ನಮ್ಮ ಮನೆಗೆ ಯಾರೋ ಹೆಣ್ಮಕ್ಳು ಇವತ್ತು ಅವ್ರು ಡೇಟ್ ಆಗ್ಯಾರ ಅಂದ್ರೆ ನಮ್ಮ ಮನೇಲಿ ಇರ್ತಾ ಇರಲಿಲ್ಲ, ಹೊರ ಕಳಿಸ್ತಿದ್ದೆ ಅವ್ರನ್ನ ಬೇರೆಯವ್ರ ಮನೆಗೆ. ಆ ಥರ ಒಂದು ಇಟ್ಟು ಆ ಯತ್ನ ರೆಡಿ ಮಾಡಿರ್ತು. ಅದು ನಾನು ಏನು ಹೇಳ್ತೀನಿ, ಮಾಡಿದಾರೆ ಅನ್ಭವಿಸ್ಲೇಬೇಕು. ಮಾಡಿದ್ದುಣ್ಣ ಮಾರಾಯ ಅಂತ ಹೇಳಿ ಗಾದಿ ಮಾಡ್ಯಾರಲ್ಲ, ಅದು ಸುಳ್ಳಲ್ಲ. ಯಾಕಂದ್ರೆ ಸುಮಾರು ಜನ ವಾದ ಮಾಡ್ತಾರೆ, ಈ ಮಂತ್ರಕ್ಕೆ ಮಾವಿನಕಾಯಿ ಬೀಳಲ್ಲ ಅಂತಂದ್ರೆ ಹೋರಿ ಮಾಟ ಮಂತ್ರ ಅಂತ. ಈಗ ನಾನು ಹೇಳೋದು ಶಾಶ್ವತವಾಗಿ ಯಾವುದೂ ಅಲ್ಲ. ಶಾಶ್ವತವಾಗಿ ಈಗ ನಾವು ಹುಟ್ಟಿ ನಮ್ಮ ಹಣೆ ಬರದಲ್ಲಿ ದೇವ್ರಿಗೆ ಎಷ್ಟು ವರ್ಷ ಆಯಸ್ಸು ಬಂದಿರ್ತಾನೋ ಅಷ್ಟು ದಿವಸ ನಮ್ಮ ಆಯಸ್ಸು ಗಟ್ಟಿಯಾಗಿ ಇದ್ದೇ ಇರ್ತೈತಿ. ಕೆಲವೊಂದಿಷ್ಟು ಕಂಟಕಗಳು ಬರ್ತಾವಲ್ಲ, ಇಂಥವೆಲ್ಲ ಇದ್ದಾಗೆ ಅವು ಆಗೋದು. ಈಗ ಅಚಾನಕ್ಕೆ ಆಗವು ಇವೆಲ್ಲ ಇಂಥವೆಲ್ಲ ಇದ್ದಾಗೆ ಅಲ್ಲ. ಈಗ ಮಾಟ ಮಂತ್ರ ನಡೆಯಲ್ಲ ಅಂತ ಹೇಳೋರು, ಈ ಜಾದು ಎಲ್ಲ ನಡೀತಾವಲ್ಲ, ಹೆಂಗೆ ನಡೀತಾವು? ಅವ್ರದ್ದು ಏನಾದರೂ ಅವ್ರ ಕೈ ಚಳಕ ಇದ್ದಾಗೆ ತಾನೆ. ಇವಾಗ ಎಂತೆಂತ ನಡೆಯಲ್ಲ ಅನ್ನೋರು ಎಂತೆಂತ ದೇವ್ರನ್ನೇ ಕಟ್ ಮಾಡಿದಾರ. ಅವೆಲ್ಲ ಇದ್ದಾಗ ಅವೆಲ್ಲ ಹೆಂಗ್ ನಡೆದವು? ಕೆಲವೊಂದಿಷ್ಟು ಜನ ಮಂತ್ರ ವಿದ್ಯೆಗಳು ಕಲ್ತಾರ, ಅವೆಲ್ಲ ಮಾಡ್ತಾರ, ಮಾಡಲ್ಲ. ಓಕೆ ಅಣ್ಣ, ನಾನು ಈಗ ಹಾವೇರಿ ಹಬ್ಬ ಮಾಡಿದ್ರು ಗೊತ್ತಾ? ಲಾಸ್ಟ್ ರಾಜ NTC ಎಲ್ಲ ಹಾಕಿದ್ರು. ಹಾವೇರಿ ಹಬ್ಬ ದೊಡ್ಡ ಹಬ್ಬ, ರಾಕ್ ಸ್ಟಾರ್ದವ್ರು ಇಟ್ಟಿದ್ದು. ಅವತ್ತು ನೈಟ್ ನೀವೇ ರೆಡಿ ಮಾಡಿದ್ದ ಅಖಾಡ. ಅಲ್ಲಿಂದ ಗೊತ್ತಾಯ್ತು ನನಗೆ, ಓಕೆ ಇದು ಕಾಂಟ್ರಾಕ್ಟ್ ಈ ಟೈಪ್ ಏನೋ ನಡೀತಾ ಐತಿ, ಅಣ್ಣರು ರೆಡಿ ಮಾಡಿಕೊಡ್ತಾರೆ ಅಂತ. ಆ್ಯಕ್ಚುಲಿ ನಮ್ಮೂರಾಗ ಹಬ್ಬ ಇಡೋಣ ಅಂತ ರೊಚ್ಚಿಗೆಪ್ಸಿ ನಮ್ಮ ಅಣ್ಣರಿಗೆಲ್ಲ ಅವ್ರ ಮನೆಯಾಗ ಬೈಸಿ, ಇಲ್ಲ ಕುಮಾರಣ್ಣರ್ದು ಐತಿ, ನಾ ಮಾತಾಡ್ತೀನಿ, ಅಣ್ಣರೆಲ್ಲ ಪರಿಚಯ ಇದ್ದಾರೆ, ಇಷ್ಟಿಷ್ಟು ಬಜೆಟ್ನೇ ಆಗ್ಬೋದು ಹಿಂಗೆ ಅಂದಿದ್ದೆ. ಸೊ ಅದು ಎಂಥದ್ದು, ನಾನು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡೆ ಅಂದರೆ, ಕೆಲವೊಂದಿಷ್ಟು ಹಬ್ಬದಲ್ಲಿ ನಡೆಯೋದು ನೋಡಿದ್ವಿ. ಹೆಂಗೆ ಅಂದರೆ, ಈ ಮಧ್ಯಾಹ್ನಕ್ಕೆ ಸಾರ್ವೆ ಹರ್ಕೊಂಬಿಡೋದು, ಆ ಗೂಟ ವಾಲೋದು, ಎತ್ತಿಗೆ ಅನಾಹುತ ಆಗೋದು, ಎತ್ತಿನ ಚಟ್ಟಿಗೆ ಗೂಟ ಹೊಡೆಯೋದು, ಇವೆಲ್ಲ ನೋಡ್ಕೊಂಡಾಗೆ ಏನಾದ್ರೂ ನಾವೇ ಮಾಡ್ಬೇಕು, ಒಳ್ಳೆ ತರದಿಂದ ಹಬ್ಬ ನಡೆಸ್ಬೇಕು, ಹಬ್ಬ ಇಟ್ಟರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾವೇ ರೆಡಿ ಮಾಡಿದ್ವಿ. ನಾವೇ ರೆಡಿ ಮಾಡಿ ಅವತ್ತು ರಾಕ್ ಸ್ಟಾರ್ನರ್ ಹಬ್ಬ ಮಾಡಿದಾಗ ಪಾಪ ಅವ್ರ ಬಗ್ಗೆ ಹೇಳೋದಲ್ಲ, ಅವ್ರಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದ್ರೆ, ನಾವು ಅತಿ ಕಡಿಮೆ ದುಡ್ಡಲ್ಲೇ, ನಾನು ಭಾಳ ಲಾಸ್ ಮಾಡ್ಕೊಂಡು ರೆಡಿ ಮಾಡಿದ್ದೆ. ಅದನ್ನ ಲಾಸ್ ಮಾಡ್ಕೊಂಡಿದ್ದು ನನಗೆ ಬೇಜಾರು ಅನಿಸ್ಲಿಲ್ಲ. ಅವರು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಭಾಳ ಖುಷಿನಿಂದ. ಯಾಕೆಂದ್ರೆ ಟೈಮಿಗೆ ಊಟಕ್ಕಾಗಲಿ ಏನಾದ್ರೂ ನಾವು ಹಿಂಗೆ ಕೇಳ್ತದಂಗೆನೆ ತಂದು ಕೊಡೋರು. ಆ ಥರ ಮಾಡಿದಾಗ ಯಾವುದೇ ರೀತಿ ಅಲ್ಲಿ ಈಗ ಮೇನ್ ರೀಸನ್ ಅದು ಅಖಾಡ ಎಷ್ಟು ಕಟ್ಟುನಿಟ್ಟಾಗಿ ಎಷ್ಟು. ಈಗ ಸುಮ್ಮನೆ ಅಖಾಡ ರೆಡಿ ಮಾಡ್ತಾರೆ, ನಾನು ಅಖಾಡ ಸಮೇತನ ಇಟ್ಟು ರೆಡಿ ಮಾಡ್ತೇನೆ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಈಗ ಒಂದು ಮನಿ ಕಟ್ಸ್ಬೇಕು ಅಂದ್ರೂ ಒಳ್ಳೆ ಆಯ ನೋಡ್ತೀವಿ, ಯಾಕೆಂದ್ರೆ ಏನು ತೊಂದರೆ ಆಗ್ಬಿಡ್ತಾರ ನಾವು. ಹಂಗಾಗಿ ಒಂದು ಅಖಾಡ ರೆಡಿ ಮಾಡಕ್ಕಾದ್ರೂ ಆಯ ನೋಡಿ ಅಖಾಡ ರೆಡಿ ಮಾಡ್ತೀವಿ. ಈಗ ಎಷ್ಟು ವರ್ಷ ಆಯ್ತಣ್ಣ ಅದನ್ನ ಮಾಡ್ತಾ ಇದ್ದು? ನಾನು 3 ವರ್ಷ ಆಯ್ತು. ಈಗ ಈ ವರ್ಷ ಕಡಿಮೆ ಆಯ್ತು. ಈಗ ಮತ್ತೆ ಬಹಳ ಜನ ಉಟ್ಕೊಂಡ್ಬಿಟ್ರೆ ಅದನ್ನೇ ಮಾಡಕ್ಕಾಗಿ ನಾವು ಕಡಿಮೆ ಮಾಡ್ತೀವಿ. ಅಂದ್ರೆ ಎಷ್ಟು ಅಖಾಡ ಮಾಡಿರ್ಬೋದು? ನಾನು ಸುಮಾರಷ್ಟು ಒಂದು 30 ಅಖಾಡ ರೆಡಿ ಮಾಡಿ.
ಆ ಕಡೆ ರೆಡಿ ಮಾಡೋಕ್ಕೆ ಏನು ಬಜೆಟ್ ಇದು ಆಗುತ್ತೆ? ಫಸ್ಟ್ ಎಲ್ಲ ಹ್ಞೂ ಈಗ ಹಾವೇರಿ ಮಾಡಿದ್ವಲ್ಲ, ಹ್ಮ್. ಅದು ಹೆಚ್ಚು ಕಡಿಮೆ 1,00,000 ಮೇಲ್ಗಡೆ ಮಾಡೋಕಿತ್ತು. ಬರೀ 75,000 ಮಾಡಿದ್ವಿ. ಹಾಂ ಏನೋ ಒಂದು ಈ ಕಡೆ ಹೆಸರು ಮಾಡೋಣ, ಒಳ್ಳೆ ಬೇರೆಯವರಿಗೆ ಗೊತ್ತಾಗ್ಲಿ ಅಂತ. ಹ್ಞೂ ಆಮೇಲೆ ಈಗಿನ ಇದಕ್ಕೆಲ್ಲ ಚೆನ್ನಾಗಿ, ಈಗ ಸುಮ್ಮನೆ ನಾನು ಮಾಡ್ತೀನಿ ಅಂತ ಮಾಡ್ತಾರೆ. ಈಗ ನಾವು ಜಾಸ್ತಿ ಹೇಳಿದ್ಬಿಟ್ಟು ಏನು ಅನಿಸ್ತದೆ, ಈಗ ನಾವು 1,00,000 ಹೇಳಿದ್ವಿ ಅಂದ್ರೆ ನಾನು 75,000 ಮಾಡ್ಕೊಡ್ತೇನೆ ತಗೊಂತಾರೆ. ನಮ್ದೇನು ಈಗ ಇವತ್ತು ಹಬ್ಬ ಮಾಡಿದ್ರೆ ನಾಳೆನೂ ಅದೇ ಕಡೆದಾಗೆ ಹಬ್ಬ ಮಾಡ್ಬೇಕು. ಕಟ್ಟಿದ ಸಾರ್ವೇ ಆಗ ಊಟ ಆ ಥರ ಇರ್ಬೇಕು. ಅದನ್ನ ಬಿಡ್ಕೊಂಡು ಮಧ್ಯಾಹ್ನ ಮಠ ಇರಲಿ ಅಂತ ಅನ್ನಂಗಿದ್ರೆ ನಾವು 70,000ಕ್ಕೂ ಮಾಡ್ಬೋದು, 50,000ಕ್ಕೂ ಮಾಡ್ಬೋದು. ನಮಗೆ ಆ ಥರ ಇಲ್ಲ. ನಮಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಏನೇ ಆದ್ರೂ ನಮ್ದೊಂದು ಹೆಸರು ಇರ್ಬೇಕು. ನಾನು ಏನು ಮಾಡಿದ್ರು ನಮಗೆ ಯಾರು ಬೆಟ್ ಮಾಡ್ಬಾರ್ದು. ಓಕೆ ಓಕೆ ವೀಕ್ಷಕರೇ, ನೋಡ್ಬೋದು, ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಯಾವುದೇ ಊರಲ್ಲಿ ಹೋರಿ ಹಬ್ಬದವರು ಹೋರಿ ಹಬ್ಬ ಇಡಬೇಕು ಅಂತ ಯಾವುದೇ ಕಮಿಟಿ ಫಿಕ್ಸ್ ಆದ್ರೂ ಕುಮಾರಣ್ಣ ಅವರು ಸೂಪರ್ ಹೋರಿಯವ್ರ ಕಡೆಯಿಂದ ಬೇಲಿ ಕಟ್ಕೊಡೋದು, ಆಮೇಲೆ ಆ ಕಡೆ ರೆಡಿ ಮಾಡಿಕೊಡೋದು, ಒಂದು ಆಯ ಇಟ್ಟು ಆ ಕಡೆ ರೆಡಿ ಮಾಡಿಕೊಡೋದನ್ನು ಮಾಡಿಕೊಡ್ತಾರೆ. ನಿಮಗೆ ಬಜೆಟಿಗೆ ತಕ್ಕಂಗೆ ಅವರು ರೆಡಿ ಮಾಡಿಕೊಡ್ತಾರೆ. ನೀವು ಆ ಥರ ಏನಾದ್ರು ಒಂದು ಪರ್ಫೆಕ್ಟ್ ಬೇಲಿ ಇವತ್ತು ಹಬ್ಬ ಮಾಡಿ ನಾಳೆನೂ ಹಬ್ಬ ಮಾಡೋ ಅಷ್ಟು ಕೆಪಾಸಿಟಿ ಇರೋಂಥ ಬೇಲಿ ನಿಮಗೆ ಬೇಕು ಅಂದರೆ ಕುಮಾರಣ್ಣ ಅವ್ರನ್ನ ಆಗಲಿ ಅಥವಾ ಸೂಪರ್ ಹೋರಿ ಅವ್ರನ್ನಾಗಲಿ ನೀವು ಯಾವತ್ತೇ ಬೇಕಾದರೂ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ಅಣ್ಣ? ಅಲ್ಲ ನಿಜವಾಗ್ಲು ನಾನು ಏನು ಹೇಳ್ತೀನಿ, ನಾನೇ ಕೆಲಸ ಮಾಡೋಕ್ಕೆ ಅಂತಲ್ಲ, ನೀವು ಯಾವುದೇ ಕೊಟ್ಟಾಗ ಮಾಡಿಸ್ಕೇಳ್ರಿ, ಏನೇ ಮಾಡ್ರಿ, ನಿಮಗೆ ಏನಾದರೂ ಒಂದು ಆ ಕಡೆ ರೆಡಿ ಮಾಡೋಕ್ಕಲ್ಲಿ ಅದ್ರ ಬಗ್ಗೆ ಏನೇ ಬೇಕು ಅಂದ್ರೆ ಮಾಹಿತಿ ಬೇಕಂದ್ರೆ ನಾನು ದುಡ್ಡಿಗೋಸ್ಕರ ಅಲ್ಲ, ಯಾವುದೇ ಬಸವಣ್ಣ ನಾವು ಹಾಕ್ಲಿ ನಾವು ಹಾಕ್ತೇ ಇರಲಿ, ಬಸವಣ್ಣಗೆ ಅನ್ಯಾಯ ಆಗಬಾರ್ದು. ಅಖಾಡಕ್ಕೆ ಅಂತ ಹೇಳಿ ಒಂದು ಮ್ಯಾಕ್ಸಿಮಮ್ ಒಂದು ಲೆಂತ್ ಅಂತ ಇರ್ತೈತಿ, ಅದನ್ನ ಮಾಡ್ರಿ. ಹೋರಿ ಹಿಡ್ಸಕ್ಕೋಸ್ಕರ ಅಖಾಡ ಲಾಂಗ್ ಮಾಡೋದು ಇವೆಲ್ಲ ಮಾಡೋದು ತಪ್ಪಕತಿ. ಬಸವಣ್ಣಗೆ ಅನ್ಯಾಯ ಮಾಡಬೇಡ್ರಿ. ಅಂಥವು ಏನಾದರೂ ಯಾವುದೇ ನಾನು ಈ ಒಂದು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಇಂಥ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂದ್ರೂ ನಾನು ಇವತ್ತು ಹೇಳ್ತೀನಿ, ಯಾವತ್ತು ಹೇಳ್ತೀನಿ, ಯಾವುದೇ ಬಸವಣ್ಣಿಗೆ ಏನಾದರೂ ತೊಂದರೆ ಆಗೈತಿ, ಏನೋ ಅನಾಹುತ ಆಗೈತಿ, ಏನಾದರೂ ನೋವಾಗೈತಿ ಅಂತ ಅಂದಾಗೆ ನೀವು ನನಗೆ ಯಾವ ಟೈಮಲ್ಲಿ 24 hours ರಾತ್ರಿ ಆಗಿರಲಿ ಕಾಲ್ ಮಾಡಿ, ಎತ್ತಿಗೆ ಏನಾದರೂ ತೊಂದರೆ ಆದರೆ ಏನೇ ಒಂದು ಈ ಬಸವಣ್ಣನ ವಿಚಾರದಾಗ ವೈಯಕ್ತಿಕವಾಗಿ ಏನೇ ಬಂದ್ರೂ ನನಗೆ ಒಂದು ಕಾಲ್ ಮಾಡಿದ್ರು ನಾನು ಬಸವಣ್ಣನ ಸೇವೆ ಮಾಡೋಕ್ಕಾಗೇ ಇರೋದು. ನಾನು ಯಾವತ್ತೂ ಸೇವೆ ಮಾಡ್ತೀನಿ. ನನ್ನ ಕೈಯಿಂದ ಆಗಿಲ್ಲ, ಎಲ್ಲಾದರೂ ಯಾರಿಂದ ಮಾಡಿಸ್ಬೇಕು ಅಂದ್ರೂ ಅದಕ್ಕೆ ಏನೇ ಪ್ರಯತ್ನ ಪಟ್ರು ಮಾಡಾನ್ರಿ. ಒಟ್ಟು ಒಳ್ಳೇದಕ್ಕೆ ಹಬ್ಬದಾಗಲಿನೂ ಆಯೋಜಕರಿಗಾಗ್ಲಿನೂ ಏನೇ ಒಂದು ಆದ್ರೂ ಒಳ್ಳೇದಕ್ಕೆ ಯಾವತ್ತಿದ್ರೂ ಕರೆದ್ರೂ ನಾನು ಹೋಗ್ತೀನಿ. ಕಂಚೆ ಹಬ್ಬ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡೋಣ. ಕಂಚೆ ಹಬ್ಬಕ್ಕೂ ಮತ್ತು ಈಗಿನ ಹಬ್ಬಕ್ಕೂ ಏನು ಡಿಫ್ರೆನ್ಸ್ ಅನ್ನೋದು ಎಕ್ಸ್ಪ್ಲೇನ್ ಮಾಡಿ. ಈಗ ನಾನು ಹೇಳಿದ್ನಲ್ಲ, ಹೋರಿನ ಒಂದು ಹಬ್ಬದಲ್ಲಿ ಹೋರಿ ಬಿಟ್ಟರ್ 4 ಜನ ಆದರೆ ದಾಡ್ಸರ್ 50 ಜನ. ಹೌದು, ಈ ಥರ ಈಗಿನ ಜನ್ರೇಷನ್. ಹಿಂದ ಒಂದು ಹೋರಿ ಬಿಡ್ಬೇಕು ಅಂದರೆ ಹಗ್ಗ ಹಿಡ್ಕೊಂಡ್ರೆ ಅಷ್ಟೇ ಇರ್ಬೇಕು, ಯಾರು ಹತ್ರ ಇರಂಗಿಲ್ಲ. ಹಿಂದ ಮುಂದ ಪಕ್ಕಕ್ಕೆ ಯಾರು ಕೋಲ್ ಸಮೇತ ಹಿಡ್ಕೊಂಡು ಯಾರು ನಿಂದ್ರಂಗಿಲ್ಲ, ಅಲ್ಲಿ ಆಯೋಜಕರು ಮಾತ್ರ. ಆ ಥರ ಇದ್ದಾಗೆ ಹಿಂದಿನ ಹಬ್ಬ ಹಿಂಗಿತ್ತು ಅಂದ್ರೆ ಅನಾಹುತಗಳು ಆಗ್ತಾ ಇರಲಿಲ್ಲ. ಯಾಕೆ ಅಂದ್ರೆ ಇದೇ ಮೇನ್ ರೀಸನ್. ಹಬ್ಬ ನಿಲ್ಲ ಕಾರಣನೇ ಈಗ ಹೇಳಿದ್ರಲ್ಲ, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇವೆಲ್ಲ ಹುಡ್ಕೊಂಡ್ಮೇಲೆ ಈ ಫೋಟೋ ಹೊಡೆಯೋದು, ವಿಡಿಯೋ ಮಾಡೋದು, ಫೇಸ್ಬುಕ್ಕಿಗೆ ಹಾಕೋದು, ಇನ್ಸ್ಟಾಗ್ರಾಮಿಗೆ ಹಾಕೋದು, ಇವೆಲ್ಲ ನೋಡಿ ಕಾನೂನು ಸ್ಟಿಕ್ ಆಯ್ತು. ಹಿಂದೆ ಯಾವುದೇ ಇರಲಿಲ್ಲ. ಈಗ ಹಿಂದ ಕಮಿಟರ್ ದುಡ್ಡು ಕೊಟ್ಟು ವಿಡಿಯೋ ಮಾಡ್ಸೋರು. ಹೌದು, ಈಗ ಹೆಚ್ಚಾಗಿ ಟ್ರೆಂಡ್ ಆಗಿದ್ದು ನಮ್ಮ ಸಂಭಾವ್ಯ ಸ್ಟುಡಿಯೋನ ಶೈಲೇಶ್ ಅಂತ SSC ಅಂತ ವಿಡಿಯೋಗ್ರಾಫರ್ ಇದೆ. ಅವನು ಹೆಚ್ಚಾಗಿ ಅದ್ರ ಬಗ್ಗೆ ಇದು ಇತ್ತು. ಅವಾಗಿನ ಇದ್ರಾಗೆ 3,500 ರೂಪಾಯಿ, 3,000, 4,000 ಈ ತರ ಒಂದು ವಿಡಿಯೋಗ್ರಾಫರಿಗೆ ದುಡ್ಡು ಕೊಡೋರು. ಕಮಿಟರೇ ದುಡ್ಡು ಕೊಡೋರು. ಕಮಿಟರ್ ದುಡ್ಡು ಕೊಟ್ಟು ಅವರಿಗೆ ಒರಿಜಿನಲ್ CD ಕೊಡ್ಬೇಕು. ಅವಾಗೆಲ್ಲ CD ಪ್ಲೇಟ್ ಅಲ್ಲ, ಅವ್ರಿಗೆ ಒರಿಜಿನಲ್ ಪ್ಲೇಟ್ ಕೊಟ್ಟು ಅಷ್ಟ್ರ ಮೇಲೆ ಅಲ್ಲಿವರೆಗೂ ಯಾರಿಗೂ ವಿಡಿಯೋ ಕೊಡಂಗಿರಲಿಲ್ಲ. ಆಮೇಲೆ ವಿಡಿಯೋ ಕಾಪಿ ಬೇಕು ಅಂದ್ರೆ 100 ರೂಪಾಯಿಗೆ ಒಂದು CD ಸಪ್ರೇಟ್ ಆಗಿ ಜನಕ್ಕೆ ಕೊಡಾರ. ಈ ತರ ಒಂದು ಇದೈತಿ. ಈಗ 35-40 ಸಾವಿರ ಆಯೋಜಕರಿಗೆ ಕೊಟ್ಟು ವಿಡಿಯೋ ಮಾಡೋದು. ಈಗ ಅದೆಲ್ಲ ಇವೆಲ್ಲ ಹುಡ್ಕೊಂಡು ಈಗ ನಾನು ಏನು ಹೇಳ್ತೀನಿ, ನಮ್ಮ ಕಾಲ ಮೇಲೆ ಕಲ್ಲು ಹಾಕಂತ ಇರೋದು ನಾವೇ. ಎಷ್ಟೇ ಜನ್ರೇಷನ್ ಬಂದ್ರು ಮತ್ತೆ ನಾವು ಎಲ್ಲಿ ಬರ್ಬೇಕು, ಹಳೆಯ ಜನ್ರೇಷನ್ಗೆ ಬರೋದು, ಆ ಲೆವೆಲ್ಗೆ ಬರ್ತೇವೆ ನಾವು. ಇದೆಲ್ಲ ನಿಲ್ತತಿ. ಈಗ ನೋಡ್ರಿ ಹೆಂಗೆ ಅಂದ್ರೆ, ಈಗ ಕೆಲವೊಂದಿಷ್ಟು ಜನ ಹೋರಾಟಗಾರರು, ಕೆಲವೊಂದಿಷ್ಟು ಜನ
ನಮಗೆ ಹೆಲ್ಪ್ ಮಾಡಿರೋದಕ್ಕೆ ಇವತ್ತು ಹೋರಿ ಹಬ್ಬ ಮಾಡ್ತಾ ಇದ್ದೀವಿ. ಹೌದೌದು. ಇಲ್ಲ ಅಂತ ಅಂದ್ರ ಹೋರಿ ಹಬ್ಬ ಹೆಸರು ಹೇಳಕ್ ಹೋರಿಗಳು ಇರ್ತಾ ಇರ್ಲಿಲ್ಲ. ಇವತ್ತು ಯಾರು ಅದಾರ ಬೆಸೆ ಮಾಡೋರು ಯಾರು ಅದಾರ? ಯಾರು ಇಲ್ಲ. ಏನೋ ಅಟ್ಲೀಸ್ಟ್ ಆಗಿ ಹೋರಿ ಉಳ್ದವು ಅಂಥದ್ರಾಗೆ ನಾವು ಏನೇ ಮಾಡ್ಕೊಳಕಾದ್ರನ್ನ ಉಳಿಸ್ಕೊಳಕ್ ಪ್ರಯತ್ನ ಪಡ್ಬೇಕು ಹೊರತು ಹಾಳು ಮಾಡ್ಕೊಳಕ್ ಪ್ರಯತ್ನ ಪಡ್ಬಾರ್ದು. ಕಂಚ ಹಬ್ಬ ಅಂದ್ರ ಇವತ್ತು ಹೋರ್ಗಳು ಅವತ್ತಿನವರೆಗೂ ಇವತ್ತಿನವರೆಗೂ ಏನು ಡಿಫ್ರೆನ್ಸ್ ಅನ್ನೋದಕ್ಕೆ ಇದೇ ಕಾರಣ. ನಾವು ಇವತ್ತು ಮ್ಯಾಕ್ಸಿಮಮ್ ಆ ಕಡೆ ಎಷ್ಟು ರೆಡಿ ಮಾಡ್ತೀವಿ 120 ಮೀಟ್ರ್ 120 ಮೀಟ್ರ್ ಭಾಳ ಅಲ್ಲಿ ಜನಸಂಖ್ಯೆ ಮೇಲೆ 10 ಮೀಟ್ರ್ ಡಿಫ್ರೆನ್ಸ್ ಆಗಿ 130 ಮೀಟ್ರ್ ಮಾಡ್ತೇವೆ. 130 ಮೀಟ್ರ್ ಮಾಡಿದಾಗೆ ಕಂಚದ ಹಬ್ಬದಾಗ ಎಷ್ಟಿರೋದು ಅಂದ್ರೆ ಈಗ ಇಲ್ಲಿದು 120 ಮೀಟ್ರ್, ಇದರಿಂದ 120 ಮೀಟ್ರ್ 100 ಮೀಟ್ರ್ ಸ್ಟೆಪ್ ಹಾಕ್ಯಂತಾನೆ ಹೋಗೋದು. ಈಗ ಒಂದು ಹೋರ್ಗೆ ಗೇಟಿಂದ ಇಲ್ಲಿ ಗೇಟ್ ಮಾಡಿದ್ವಾ, ಮತ್ತ ಅದ್ರಾಗೂ ಈಗ 3 ಗೇಟ್ ಆದ್ರೂ 100 ಜನ ಹೊಡ್ತಾ ತಿಂತಾರ. 3 ಗೇಟ್ ಇದ್ 100 ಜನ ಹೊಡ್ತಾ ತಿಂತಾರ. ಒಂದು ಗೇಟ್ ಇರಂಗಿಲ್ಲ, ಅವಾಗ ಗೇಟನೇ ಇಲ್ಲ. ಗೇಟ್ ಇಲ್ಲ ಅವಾಗ ಇನ್ನೆತ್ತು ವಾಪಸ್ ಬಂದ್ರೆ ವಾಪಸ್ ಹೋಗ್ಬೇಕು, ಮುಂದಕ್ಕೆ ಹೋದ್ರೆ ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ಕಂಚದ ಹಬ್ಬ ಅಲ್ಲ ಅದು. ಈಗ ಗೇಟ್ ಹಾಕಿದ್ರೆ ಅಲ್ಲೇನು ವ್ಯಾಲ್ಯೂ ಇರ್ತೈತಿ. ಅವಾಗ ಹೆಂಗ್ ಮಾಡಾರ ಅಂದ್ರೆ ಒಂದ್ ಹಬ್ಬಕ್ಕೆ ಎಂಟ್ರೆನ್ಸ್ ಒಂದ್ ಲೈನ್ ಹಾಕಿರೋದು. ಈ ಲೈನ್ ಇಂದ 100 ಅಡಿ 100 ಅಡಿ ಒಂದ್ ಗೇಟ್ ಹಾಕಿದ್ರ ಅಲ್ಲಿಂದ 10 ಬಂದ್ವಾ, ಮತ್ತ 50 ಅಡಿಯಿಂದ ಅಲ್ಲಿಂದ 8 ಬಂದ್ವಾ, ಮತ್ತ 10 ಅಡಿಯಿಂದ ಹಿಂಗ ಬೆಳಕಂತ ಹೋಗೋದು. ಅಂದ್ರೆ ಈಗ ಒಂದು ಎಕ್ಸಾಂಪಲ್, ಇದು ಹೋರಿ ಪೈಲವಾನ್ರ ನಿಲ್ಲ ಜಾಗ, ಇದು 10 ಅಡಿ ಇಲ್ಲಿಂದ ಕೈ ಬಿಡ್ಬೇಕು. ಇಲ್ಲಿ ಲೈನ್ ಇಲ್ಲಿಂದ 10 ಅಡಿ, ಇಲ್ಲಿ ಇದರಿಂದ ಹಿಂದೆ ಕೈ ಬಿಡ್ಬೇಕು. ಇಲ್ಲಿಂದ 10 ಎತ್ತು ಹೋದ್ವಾ, ಮತ್ ಇಲ್ಲಿಗೆ ಲೈನ್ ಹಾಕೋದು. ಇಲ್ಲಿಂದ 10 ಎತ್ನಾಗೆ ಇಲ್ಲಿಂದ ಒಂದ್ 8 ಹೋದು, ಇಲ್ಲಿ 2 ಲಾಸ್. ಅಂದ್ರೆ ಇಲ್ಲಿಂದ ಕೈ ಬಿಡ್ಬೇಕು ಹೋರಿ ಓನರ್, ಗೆರಿಂದ ಹೊರಗೆ ಕೈ ಬಿಡ್ಬೇಕು. ಹಿಂಗ್ ಯಾವಾಗ ಈಗ ಹೆಂಗೆ ಅಂದ್ರೆ ಈಗ ಹೈ ಜಂಪ್ ಲಾಂಗ್ ಜಂಪ್ ಹೆಂಗೆ ಜಾಸ್ತಿ ಮಾಡ್ಕೊಂತ ಹೋಗ್ತಾರೆ, ಹಿಂಗೆ ಕಂಚದ ಹಬ್ಬ ಮಾಡೋರು. ಇದು ಯಾವಾಗ ಫೈನಲ್ ಆಕತೆ, ಈಗ ಇದೆ ಲಾಸ್ಟ್ ಫೈನಲ್ ಲೈನ್ ಇದು. ಇಲ್ಲಿಂದ ಒಂದು 2 ಎತ್ತೋ 3 ಎತ್ತೋ ಹೋದು, ಇದರಲ್ಲಿ ಟ್ರಿಪ್ ಲೆಕ್ಕ ಬರುತ್ತೆ. ಮತ್ತೆ ಯಾವ್ದು ಹೆಚ್ಚಿಗೆ ಹೋಗಿರ್ತೈತೆ ಅದಕ್ಕೆ ಫಸ್ಟ್. ಅಂದ್ರ ಆಲ್ಮೋಸ್ಟ್ ಸುಮಾರು ಕೋರಿ ಅಲ್ಲಿಂದ ಬರಬೇಕಾರೆ ಇಲ್ಲೇ ಅಲ್ಲಿ ಇಲ್ಲಿ ಈಗ ಹಿಂಗ್ ಹೋಗೋದು ಯಾಕಂದ್ರೆ ಏನೂ ಇಲ್ಲ, ಓಪನ್ ಆಗಿ ಹೋಗ್ಬೇಕಲ್ಲ. ಆವಾಗ ಈಗ ಯಾವ ಸೀದಾ ಹೋಗೋ. ಓಕೆ, ಇದು ಕಂಚೆ ಹಬ್ಬ. ಇವತ್ತಿಂದಂತೂ ಹೊಲ್ಸ್ ಹಬ್ಬ ಅದು ಬೇರೆ. ಇದು ಕಂಚೆ ಇಲ್ಲ ಏನಿಲ್ಲ, ಎಲ್ಲೋ ಹತ್ತಾರೆ ಏನೋ ಮಾಡ್ತಾರೆ, ಚಿತ್ರ ಹಬ್ಬ. ಓಕೆ, ಈಗ ಲಾಸ್ಟ್ ಕ್ವಶನ್ ಅಣ್ಣ, ಹೊಸ ಜನ್ರೇಷನ್ನಿಗೆ ಒಂದು ಲಾಸ್ಟ್ ಮೆಸೇಜ್ ಕೊಡ್ಬೇಕಂದ್ರೆ ಏನು ಮೆಸೇಜ್ ಕೊಡ್ತೀರಾ? ನಾನು ಏನು ಹೇಳ್ತೀನಿ, ನಾವು ಹಬ್ಬ ಹೆಚ್ಚಾಗಿ ಉಳ್ಸೋಕ್ಕೆ ಪ್ರಯತ್ನ ಪಡ್ರಿ, ಹಾಳು ಮಾಡೋಕ್ಕೆ ಯಾರೋ ಪ್ರಯತ್ನ ಪಡಬೇಡ್ರಿ. ಆಮೇಲೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಎಲ್ಲ ಹೋರಿ ಮಾಲೀಕರು ಎಲ್ಲರಲ್ಲೂ ಒಳ್ಳೆ ಭಾವನೆ ಉಡ್ಸ್ಕೊಂಡು, ಆಮೇಲೆ ಏನು ಅಂದರೆ ಒಂದು ಹಬ್ಬಕ್ಕೆ ಕೆಲವೊಂದು ರೂಲ್ಸ್ಗಳನ್ನ ತರಬೇಕು. ಮ್ಯಾಕ್ಸಿಮಮ್ ಒಂದು ಹಬ್ಬ ನಡೀತಂದ್ರೆ ಒಂದು 200 ಹೋರಿಗೆ ಅವಕಾಶ, ಲಾಸ್ಟ್ 200 ಹೋರಿಗೆ ಅವಕಾಶ ಕೊಡ್ಬೇಕು. ಆಮೇಲೆ ಹಿಂದಿಂದ ಹಿಂಗಿತ್ತು ಅಂದ್ರೆ ಏನು ಒಂದು 4 ಗಂಟೆ ಆಗಷ್ಟಿನ ನಮ್ಮ ಬ್ಯಾಡಗಿ ಅಲ್ಲೆಲ್ಲ ಫೇಮಸ್ ಇತ್ತು ಹಬ್ಬ. ಫೈನಲಿ ಆ ಥರ ಒಂದು ಫೈನಲಿ ಕರೆಯೋಂಥ ಒಂದು ಸಿಚುವೇಶನ್ ಇವೆಲ್ಲ ಬರಬೇಕು. ಆಮೇಲೆ ಆಯೋಜಕರು ಯಾರೇ ಆಗಿರಲಿ, ಯಾರ ಹತ್ರನೂ ರೆಕಮೆಂಡ್ ಆಗ್ಲಂಗೆ, ಯಾರಿಗೂ ಕಮಿಟ್ಮೆಂಟ್ ಆಗ್ಲಂಗೆ, ಯಾವುದೇ ಬಡವರಾಗಿರಲಿ ಅಂಥವ್ರನ್ನ ಬೆಳೆಸೋಕೆ ಪ್ರಯತ್ನ ಪಡ್ರಿ. ಈಗ ಇನ್ನೊಂದು